ಈಗ ಇದನ್ನು ಇನ್ಸ್ಪೆಕ್ಟರ್ ಬಳಿ ತೆಗೆದೊಯ್ಯೋದೇ ಸೂಕ್ತ ಎನಿಸಿದಾಗ ನಾನು ಆ ಜಾಕೆಟ್ ತೆಗೆದುಕೊಂಡು ಆಟೋ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಹೊರಟೆ. ನಾನು ಇನ್ಸ್ಪೆಕ್ಟರನ್ನು ಭೇಟಿ ಮಾಡಿ ಜಾಕೆಟ್ ಅವರಿಗೆ ಕೊಟ್ಟು ಅದರ ಬಗ್ಗೆ ತಿಳಿಸಿದಾಗ ಅವರು ನನ್ನ ಕಡೆ ನೋಡಿದ್ರು. ಈ ಜೋಸಫ್ ಯಾರು? ವೈಜಯಂತಿಯವರ ಅಳಿಯ ಸರ್. ಐ ಸಿ. ಅಷ್ಟು ಹತ್ತಿರದ ಸಂಬಂಧ ಆದಮೇಲೆ ಸುಮ್ಮನೆ ಕ್ಯಾಶುವಲ್ ವಿಸಿಟ್ಗೆ ಬಂದಿರ್ಬೋದು. ಆಕಸ್ಮಿಕವಾಗಿ ಜಾಕೆಟ್ ಬೀಳಿಸ್ಕೊಂಡು ಹೋಗಿರ್ಬಹುದಲ್ವ? ನಾನು ಗಂಭೀರವಾಗಿ, ಇಲ್ಲ ಸರ್, ವೈಜಯಂತಿಯವರಿಗೆ ಅಳಿಯನನ್ನು ಕಂಡ್ರೆ ಆಗ್ತಿರಲಿಲ್ಲ. ಅವನನ್ನು ಮನೆಗೆ ಸೇರಿಸ್ತಾನೆ ಇರಲಿಲ್ಲ. ಒಂದು ವೇಳೆ ಅವನು ಬಂದಿದ್ದರೂ ಸೆಕ್ಯೂರಿಟಿಗೆ ಗೊತ್ತಾಗ್ತಿತ್ತು. ಆದರೆ ಸೆಕ್ಯೂರಿಟಿಗೂ ಗೊತ್ತಿಲ್ಲ. ಆದ್ದರಿಂದ ಗುಟ್ಟಾಗಿ ಹೇಗೆ ಒಳಗೆ ಬಂದ ಅನ್ನೋದೇ ನನಗೆ ಅನುಮಾನ. ಅದಕ್ಕೆ ನಿಮ್ಮ ಹತ್ರ ಈ ವಿಷಯ ಹೇಳಬೇಕು ಅಂತ ಬಂದೆ. ಅವನ ಮೇಲೆ ಸಂದೇಹ ಅಂತಲ್ಲ, ಅವನಿಂದ ಏನಾದರೂ ವಿಷಯಗಳು ತಿಳಿಬೋದು ಅಂತ ಅನ್ನಿಸ್ತು ಎಂದಾಗ ನನ್ನ ಮಾತಿನ ದಾಟಿಗೆ ಇನ್ಸ್ಪೆಕ್ಟರ್ ಕಣ್ಗಳಲ್ಲಿ ನವಿರಾದ ಮಂದಸ್ಮಿತ ಎಣಿಕಿತು. ಅವರ ಮೊಬೈಲ್ ನಂಬರ್ ಕೊಡಿ, ಕಾಲ್ ಮಾಡಿ ಮಾತನಾಡ್ತೀನಿ. ಅವನ ನಂಬರ್ ಗೊತ್ತಿಲ್ಲ ಸರ್. ಅವರ ಮಗಳನ್ನೇ ಕೇಳಿ. ದೀಪಾಗೆ ಕಾಲ್ ಮಾಡಿದ್ದೆ ಸರ್, ಪಿಕ್ ಮಾಡಲಿಲ್ಲ. ಆಮೇಲೆ ಸ್ವಿಚ್ ಆಫ್ ಆಗೋಗಿದೆ. ಈಗ ಮಾಡಿ ನೋಡಿ. ಕೆಲವು ಸಲ ಚಾರ್ಜ್ಗೆ ಇಡ್ಬೋದು, ಸ್ವಿಚ್ ಆಫ್ ಆಗಿರುತ್ತೆ. ನಾನು ಮತ್ತೆ ದೀಪಾಳ ಫೋನ್ಗೆ ಪ್ರಯತ್ನಿಸಿದೆ. ಸ್ವಿಚ್ ಆಫ್ ಎಂದೇ ಸಂದೇಶ ಬಂದಿತು. ಇನ್ಸ್ಪೆಕ್ಟರ್ನ ಹುಬ್ಬುಗಳ ನಡುವೆ ನವಿರಾದ ಗಂಟು ಮೂಡಿತು. ಅವರ ಮನೆಯಲ್ಲಿದೆ? ನಾನು ಪೆಚ್ಚಾಗಿ, ಗೊತ್ತಿಲ್ಲ ಸರ್. ಆ ಹುಡುಗಿನೇ ಆಗಾಗ ಅಪಾರ್ಟ್ಮೆಂಟ್ಗೆ ಬರ್ತಿದ್ಲು. ಅವಳ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ ಎಂದಾಗ ಇನ್ಸ್ಪೆಕ್ಟರ್ ಛೇ ಎಂದು ಕೈ ಕೊಡವಿ ಕುರ್ಚಿಗೊರಕೊಂಡ್ರು. ನಾನು ತಕ್ಷಣ ಸವರಿಸ್ಕೊಂಡು, ಸರ್, ಅವನ ಗಿಟಾರ್ ರಿಪೇರಿಗೆ ಕೊಟ್ಟಿರೋ ಅಂಗಡಿಯಲ್ಲಿ ಜೋಸಫ್ ನಂಬರ್ ಸಿಗ್ಬೋದಲ್ವಾ ಎಂದಾಗ ಇನ್ಸ್ಪೆಕ್ಟರ್ ಮುಂದೆ ಸರಿದು ಕುಳಿತರು. ಜೋಸಫ್ ಎಲ್ಲಿ ಕೆಲಸ ಮಾಡ್ತಾರೆ? ಅವನ ಹೋಟೆಲ್ ಹೆಸರು ಮರ್ತೋಗಿದೆ. ಯಾವುದೋ ಹೋಟೆಲ್ನಲ್ಲಿ ಶೆಫ್ ಆಗಿದ್ದಾನೆ. ಜೊತೆಗೆ ಒಳ್ಳೆ ಗಿಟಾರಿಸ್ಟ್. ಪ್ರೋಗ್ರಾಮ್ಗಳನ್ನು ಕೊಡ್ತಾ ಇರ್ತಾನಂತೆ. ತುಂಬ ಚೆನ್ನಾಗಿ ಹಾಡು ಹೇಳ್ತಾನಂತೆ. ಇನ್ಸ್ಪೆಕ್ಟರ್ ಶ್ರುತಿ ಮ್ಯೂಸಿಕಲ್ಸ್ಗೆ ಫೋನ್ ಮಾಡಿದ್ರು. ಹಲೋ, ನಿಮ್ಮ ಹತ್ರ ಜೋಸಫ್ ಫರ್ನಾಂಡಿಸ್ ಅಂತ ಸಿಂಗರ್ ಅವರು ಗಿಟಾರ್ನ ರಿಪೇರಿಗೆ ಕೊಟ್ಟಿದ್ದಾರಲ್ಲ, ಅವರ ಫೋನ್ ನಂಬರ್ ಬೇಕಾಗಿತ್ತು. ಹೌದು. ಏನಿಲ್ಲ, ನಮ್ಮ ಕಡೆ ಒಂದು ಕಾರ್ಯಕ್ರಮ ಇದೆ. ಅವರು ತುಂಬ ಒಳ್ಳೆ ಗಿಟಾರಿಸ್ಟ್ ಅಂತ ಕೇಳಿದೆ. ಅದಕ್ಕೆ ಪ್ರೋಗ್ರಾಮ್ ಬಗ್ಗೆ ಮಾತನಾಡಬೇಕಿತ್ತು. ಹಾಂ ಹೇಳಿ ಎಂದು ಜೋಸಫ್ ಮೊಬೈಲ್ ನಂಬರ್ ತೆಗೆದುಕೊಂಡ್ರು. ಕೆಲವು ವಿಷಯಗಳು ತಿಳ್ಕೊಳ್ಳುವಾಗ ಸುಳ್ಳು ಹೇಳಬೇಕಾಗತ್ತೆ ನೋಡಿ. ನಾನು ನಸು ತಲೆ ಆಡಿಸಿದೆ. ಅವರು ಜೋಸಫ್ ಮೊಬೈಲ್ಗೆ ಫೋನ್ ಮಾಡಿದಾಗ ಹೊಡೆದುಕೊಂಡ್ರು. ಅವನು ತೆಗೆದುಕೊಳ್ಳಲಿಲ್ಲ. ನನ್ನ ಫೋನಿನಿಂದ ಪ್ರಯತ್ನಿಸಿದೆ. ಅದೇ ರೀತಿಯ ಪ್ರತಿಕ್ರಿಯೆ. ಮತ್ತೆ ಮತ್ತೆ ಮಾಡಿದಾಗ ಸ್ವಿಚ್ ಆಫ್ ಆಗೋಯ್ತು. ವಿಚಿತ್ರ. ಗಂಡ ಹೆಂಡತಿ ಇಬ್ಬರ ಮೊಬೈಲು ಹೀಗೆ ಆಗ್ತಿದೆ. ಆ ಮಗಳು ಅಳಿಯ ವೈಜಯಂತಿಯವರ ಜೊತೆ ಹೇಗಿದ್ರು? ಅವರಿಗೆ ಅಳಿಯನ್ನ ಕಂಡ್ರೆ ಆಗ್ತಿರಲಿಲ್ಲ ಅಂತ ಹೇಳಿದ್ರಿ. ಯಾಕೆ? ಏನಾದರೂ ಜಗಳ ಆಗಿತ್ತಾ? ಇನ್ಸ್ಪೆಕ್ಟರ್ ಕೇಳಿದಾಗ ನಾನು ಚುಟುಕಾಗಿ ದೀಪಾ ಜೋಸಫ್ ವಿಷಯ ಹೇಳಿದೆ. ದೀಪಾ ಅವರ ವಿರುದ್ಧವಾಗಿ ಮದುವೆ ಮಾಡಿಕೊಂಡು ಅಂತ ವೈಜಯಂತಿಯವರಿಗೆ ತುಂಬ ಬೇಸರ ಆಗಿತ್ತು. ಅಳಿಯನಿಗೆ ಒಳ್ಳೆ ಕೆಲಸ ಇಲ್ಲ, ಅವನೊಬ್ಬ ಲಫಂಗ ಅಂತ ಹೇಳ್ತಾ ಇದ್ರು. ಅವನು ಅವರ ಮಗಳನ್ನು ಬಲೆಗೆ ಹಾಕೊಂಡು ಮದುವೆ ಆದ ಅಂತ ತುಂಬ ಕೋಪ ಇತ್ತು. ಅವರಿಬ್ಬರನ್ನು ಮನೆಗೆ ಸೇರಿಸ್ತಾ ಇರಲಿಲ್ಲ. ಇತ್ತೀಚೆಗೆ ಅವರ ಮಗಳು ಗರ್ಭಿಣಿ. ತಾಯಿ ಜೊತೆ ರಾಜಿಯಾಗಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ಲು ಎಂದು ಮುಖ್ಯವಾದ ಅಂಶವನ್ನು ಹೇಳಿದೆ. ಅವರಲ್ಲಿ ಜಗಳ ಮನಸ್ತಾಪಗಳಾಗ್ತಾ ಇತ್ತಾ? ನಾನು ಅನುಮಾನಿಸುತ್ತಾ ಏನೂ ಹೇಳಲು ಹೋಗಿ ಸುಮ್ಮನಾದಾಗ ಇನ್ಸ್ಪೆಕ್ಟರ್ ನನ್ನ ಕಡೆ ದೀರ್ಘವಾಗಿ ನೋಡಿದರು. ಕೆಲವು ವಿಷಯಗಳು ಲೀಡಿಂಗ್ ಪಾಯಿಂಟ್ಸ್ ಆಗಿರ್ತವೆ, ಹೇಳಿ ಪರವಾಗಿಲ್ಲ. ನಾನು ದನಿ ತಗ್ಗಿಸಿ, ಒಂದ್ಸಲ ದೀಪಾ ಜೋಸಫ್ ಇಬ್ಬರು ವೈಜಯಂತಿಯವರ ಮನೆಗೆ ಬಂದಾಗ ದೊಡ್ಡ ಜಗಳ ಆಗಿತ್ತು. ನಾನೇ ಬೈದು ಕಳಿಸಿದೆ. ಇನ್ನೊಂದು ಸಲ ದೀಪಾ ಅವಳ ತಾಯಿಗೆ ಹೊಡೆಯೋಕ್ಕೆ ಹೊರಟು ಹೋಗಿದ್ಲು. ನಿಜ ಹೇಳಬೇಕಂದ್ರೆ ಅವಳು ಸ್ವಂತ ಮಗಳಲ್ಲ. ಅವರು ಚಿಕ್ಕ ಮಗುನ ಅನಾಥಾಶ್ರಮದಿಂದ ಅಡಾಪ್ಟ್ ಮಾಡ್ಕೊಂಡಿದ್ರು. ಆಸ್ತಿ ವಿಷಯದಲ್ಲಿ ಅವರುಗಳ ನಡುವೆ ತುಂಬ ಘರ್ಷಣೆ ಆಗ್ತಿತ್ತು ಎಂದಾಗ ಇನ್ಸ್ಪೆಕ್ಟರ್ನ ಕಣ್ಗಳು ಕಿರಿದಾದವು. ಹೋ ಹೌದಾ? ನಾನು ಅವರ ಕಡೆ ನೋಡುತ್ತಾ, ಆದರೆ ಗರ್ಭಿಣಿ ಆದಮೇಲೆ ದೀಪಾ ತುಂಬ ಬದಲಾಗಿದ್ಲು ಸರ್. ತಾಯಿ ಬಗ್ಗೆ ತುಂಬ ಪಶ್ಚಾತ್ತಾಪ ಪಡ್ತಿದ್ಲು.
ವೈಜಯಂತಿಯವರಿಗೆ ಹತ್ತಿರ ಆಗಬೇಕು ಅಂತ ಅವಳಿಗೆ ತುಂಬ ಹಂಬಲ ಆಗ್ತಿತ್ತು. ಆದರೆ ವೈಜಯಂತಿ ತುಂಬ ಕಠೋರವಾಗಿ ಬಿಹೇವ್ ಮಾಡ್ತಿದ್ರು. ದೀಪನ್ನ ಹತ್ತಿರ ಸೇರಿಸ್ತಿರ್ಲಿಲ್ಲ ಎಂದಾಗ ಇನ್ಸ್ಪೆಕ್ಟರ್ ಹುಬ್ಬೇರಿಸಿದ್ರು. ದೀಪಾಗೆ ಅವಳ ಗಂಡನಿಗೆ ಸಂಬಂಧ ಹೇಗಿದೆ? ಗೊತ್ತಿಲ್ಲ ಸರ್. ದೀಪ ಅದರ ಬಗ್ಗೆ ಯಾವತ್ತೂ ಮಾತನಾಡಿಲ್ಲ. ಆದರೆ ಅವಳ ಗಂಡನೂ ತುಂಬ ಚೇಂಜ್ ಆಗಿದ್ದಾನೆ. ಕಷ್ಟಪಟ್ಟು ಎರಡೆರಡು ಕಡೆ ಸಂಪಾದನೆ ಮಾಡ್ತಾನೆ ಅಂತ ಹೇಳ್ತಿದ್ಲು. ವೈಜಯಂತಿಯವರನ್ನು ಅಟ್ಯಾಕ್ ಮಾಡಿದ ದಿನ ಅವರ ಮಗಳೇನಾದರೂ ಬಂದಿದ್ಲಾ? ಇಲ್ಲ ಸರ್. ವಿಷಯ ತಿಳಿದ ಮೇಲೆ ಅವಳು ಬಂದಿದ್ದು. ಅವಳ ತಾಯಿ ಸಫರ್ ಮಾಡೋದು ನೋಡಿ ತುಂಬ ಕಂಗಾಲಾಗ್ಬಿಟ್ಟಿದ್ದಾಳೆ ಪಾಪ. ವೈಜಯಂತಿ ಕಡೆಯವರು ಬೇರೆ ಯಾರಾದರೂ ಸಂಬಂಧಿಕರು ಬಂದು ಹೋಗಿ ಮಾಡ್ತಾ ಇರ್ತಾರಾ? ಇಲ್ಲ. ಆಕೆಗೆ ಅಕ್ಕ ಭಾವ ಇದ್ದಾರೆ. ಭಾವ ಲಾಯರ್ ಅಂತೆ. ಅವರು ಯಾರು ಇಲ್ಲಿಗೆ ಬಂದಿರೋದು ನಾನು ನೋಡಿಲ್ಲ. ಅವರ ಮನೆಗೆ ಬರ್ತಾ ಇದ್ದಿದ್ದು ದೀಪ ಒಬ್ಬಳೆ. ಒಂದ್ಸಲ ಅವಳ ಗಂಡ ಜೋಸೆಫ್ ಬಂದಿದ್ದ. ಆದರೆ ದೀಪ ಹೇಳಿದ ಪ್ರಕಾರ ಜೋಸೆಫ್ ಯಾವುದೋ ಪ್ರೋಗ್ರಾಮ್ ಸಲುವಾಗಿ ಬೇರೆ ಊರಿಗೆ ಹೋಗಿದ್ದಾನೆ. ಭಾನುವಾರ ಅವನು ನಮ್ಮ ಅಪಾರ್ಟ್ಮೆಂಟ್ಗೆ ಹೇಗೆ ಬರೋಕ್ಕೆ ಸಾಧ್ಯ? ನನ್ನ ಪ್ರಶ್ನೆಗೆ ಇನ್ಸ್ಪೆಕ್ಟರ್ ದೀರ್ಘವಾಗಿ ಆಲೋಚನೆ ಮಾಡುತ್ತಾ ನೀಲವಾಗಿ ಉಸಿರು ಬಿಟ್ರು. ಯಾವುದಕ್ಕೂ ವೈಜಯಂತಿಯವರು ಹೇಳಿಕೆ ಕೊಡೋವರೆಗೂ ಕಾಯಬೇಕು. ಯಾರು ಅಂತ ಅವರ ಬಾಯಿಂದಾನೇ ಕೇಳೋಣ. ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟಾಗ ಸುನಂದ, ಮನೋಹರ್ ಕೂಡ ನನ್ನ ಜೊತೆಗೆ ಬಂದರು. ದೀಪ ಆಗಲೇ ಆಸ್ಪತ್ರೆಗೆ ಬಂದು ಕುಳಿತಿರಬಹುದೆಂಬ ನನ್ನ ಊಹೆ ಸುಳ್ಳಾಗಿತ್ತು. ಅವಳು ಎಲ್ಲೂ ಕಾಣಲಿಲ್ಲ. ನಾವು ಆಸ್ಪತ್ರೆಗೆ ಬಂದಾಗ ಇನ್ಸ್ಪೆಕ್ಟರ್ ಆಗಲೇ ICU ಒಳಗೆ ಹೋಗಿದ್ರು. ಪೇಷಂಟ್ಗೆ ಜ್ಞಾಪಕ ಬಂದಿದೆ. ಇನ್ಸ್ಪೆಕ್ಟರ್ ಅವರ ಹೇಳಿಕೆ ತೆಗೆದುಕೊಳ್ತಿದ್ದಾರೆ. ಡಾಕ್ಟರ್ ಹೇಳಿದಾಗ ನಾನು ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಎದೆಯನ್ನು ಕೈಯಿಂದ ಒತ್ತಿಕೊಂಡೆ. ಮಾತನಾಡುವ ಮಟ್ಟಕ್ಕೆ ವೈಜಯಂತಿ ಚೇತರಿಸಿಕೊಂಡಿದ್ದಾರಾ ಎಂಬ ಸಂತೋಷ ಒಂದು ಕಡೆಯಾದರೆ, ಅವರ ಜೀವ ತೆಗೆಯುವಂಥ ಶತ್ರು ಯಾರಿರ್ಬೋದು ಎಂಬ ಕಳವಳ ಇನ್ನೊಂದು ಕಡೆ. ಸುನಂದ, ಮನೋಹರ್ ತಮ್ಮೊಳಗೆ ದನಿ ತಗ್ಗಿಸಿ ಮಾತನಾಡಿಕೊಳ್ಳುತ್ತಾ ನಿಂತಿದ್ರು. 10 ನಿಮಿಷ ನಮಗೆ 10 ಯುಗದಂತಿತ್ತು. ಈಗಲೇ ತುಂಬ ಮಾತನಾಡಿಸಿ ಸ್ಟ್ರೈನ್ ಮಾಡಬೇಡಿ. ಅವರಿನ್ನೂ ಪೂರ್ತಿ ಶಾಕಿಂದ ಚೇತರಿಸ್ಕೊಂಡಿಲ್ಲ. ಡಾಕ್ಟ್ರು ಹೇಳುತ್ತಿದ್ದಂತೆ ಇನ್ಸ್ಪೆಕ್ಟರ್ನ ದನಿ, ಇಲ್ಲ ಡಾಕ್ಟರ್, ನಮಗೆ ಬೇಕಾದ ಮುಖ್ಯವಾದ ವಿಷಯ ತಿಳ್ಕೊಂಡೆ ಅಷ್ಟೇ. ನಾನು ತಟ್ಟನೆ ಎದ್ದು ಅವರತ್ತ ಧಾವಿಸಿದೆ. ಇನ್ಸ್ಪೆಕ್ಟರ್ ಯಾರು ಅಂತ ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಮುಖ ಗಂಭೀರವಾಗಿತ್ತು. ನಾವು ಗೆಸ್ ಮಾಡಿದ್ದು ಸರಿಯಾಗಿದೆ. ಅವರ ಮನೆಯೊಳಗೆ ನುಗ್ಗಿ ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಅವರ ಅಳಿಯ ಜೋಸೆಫ್. ನಾನು ದಂಗಾದೆ. ಓ ಮೈ ಗಾಡ್ ಎಂದು ಸುನಂದ ಉದ್ಗಾರ ತೆಗೆದಳು. ನಾನು ಸವರಿಸ್ಕೊಂಡು, ಆದರೆ ಸರ್ ಜೋಸೆಫ್ ಊರಿನಲ್ಲಿಲ್ಲ ಅಂತ ದೀಪ ಹೇಳಿದ್ಲಲ್ಲ ಎಂದಾಗ ಇನ್ಸ್ಪೆಕ್ಟರ್ ಹುಬ್ಬುಗಂಟಾಕಿದ್ರು. ನೋಡೋಣ, ಅದು ಸುಳ್ಳಾಗಿರ್ಬೋದು ಅಥವಾ ಈ ಕೆಲಸ ಅವನು ಬೇರೆ ಊರಿಗೆ ಪರಾರಿಯಾಗಿರ್ಬೋದು. ಏನಾದರೂ ಆಗಲಿ ಪೊಲೀಸ್ನವರ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟಾಗ ಮನೋಹರ್ ಅವರ ಜೊತೆಗೆ ಮಾತನಾಡುತ್ತಾ ಅವರನ್ನು ಹಿಂಬಾಲಿಸಿದ್ರು. ನೋಡಿದ್ರ ಮಮತಾ, ಯಾವ ಹುತ್ತದಲ್ಲಿ ಯಾವ ಹಾವು ಅಂತಾರಲ್ಲ, ಸ್ವಂತದವರೇ ಹೀಗೆ ಮಾಡಿದ್ರೆ ಪ್ರಪಂಚದಲ್ಲಿ ಯಾರನ್ನು ನಂಬೋಕ್ಕಾಗತ್ತೆ? ಸುನಂದಾಳ ಮಾತು ನಡೆದೇ ಇತ್ತು. ನಾನು ವಿಷಯ ಕೇಳಿದ ಮೇಲೆ ಇನ್ನೂ ಅರಗಿಸಿಕೊಂಡಿರಲಿಲ್ಲ. ಕೊನೆಗೂ ವೈಜಯಂತಿಯವರ ಅಭಿಪ್ರಾಯ ನಿಜವೇ ಆಗಿತ್ತು. ಜೋಸೆಫ್ ಒಬ್ಬ ಅಯೋಗ್ಯ, ಲಪಂಗ ಎನ್ನುತ್ತಿದ್ರು. ದೀಪ ಅವನನ್ನು ಮದುವೆಯಾಗಿದ್ದು ದೊಡ್ಡ ಪ್ರಮಾದವೇ ಸರಿ. ಈಗ ಅವಳ ಗತಿ ಏನು? ಮುಂದೆ ಅವಳ ಮಗುವಿನ ಭವಿಷ್ಯವೇನು? ಇಷ್ಟೆಲ್ಲ ಆದಮೇಲೂ ವೈಜಯಂತಿಯವರು ಅವಳಿಗೆ ಆಸರಿಯಾಗಿ ನಿಲ್ತಾರೆಯೇ? ಪುಟ್ಟ ಮೊಮ್ಮಗುವಿಗಾಗಿ ಅವರ ಮನಸ್ಸು ಕರಗಬಹುದು. ನನ್ನ ಯೋಚನೆಗಳೇ ಇದೇ ಜಾಡಿನಲ್ಲಿ ಸುಳಿದಾಡ್ತಿತ್ತು. ವೈಜಯಂತಿಯವರನ್ನು ನೋಡಲು ನಮಗ್ಯಾರಿಗೂ ಅನುಮತಿ ಸಿಗಲಿಲ್ಲ. ನಾಳೆ ಬಂದು ಇನ್ಸ್ಪೆಕ್ಟರ್ ಹೇಳಿಕೆ ತಗೊಬೇಕಿತ್ತು. ಆದರೆ ಇವತ್ತು ಪೇಷಂಟ್ಗೆ ಎಚ್ಚರವಾಗಿ ಮಾತನಾಡ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಅವಕಾಶ ಕೊಟ್ಟೆ. ಈಗ ಮತ್ತೆ ಯಾರೂ ವಿಸಿಟರ್ಸ್ ಬರೋದು ಬೇಡ. ನಾಳೆ ಸಂಜೆ ಹೊತ್ತಿಗೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಆಗ ಬಂದು ನೋಡ್ಬೋದು ಎಂದು ಡಾಕ್ಟರ್ ಹೇಳಿದ್ರಿಂದ ನಾನು ಸುನಂದ ಮನೆಗೆ ಬಂದ್ವಿ. ಮನೋಹರ್ ಹಿಂತಿರುಗಿದಾಗ ರಾತ್ರಿ 10 ಗಂಟೆ ಆಗಿತ್ತು. ಸಂಜೀವ್ ಆಫೀಸ್ನಿಂದ ಬಂದೊಡನೆ ಅವರಿಗೆ ಜೋಸೆಫ್ನ ಬಗ್ಗೆ ವಿಷಯ ತಿಳಿಸಿದೆ. ಅವರ ಮುಖದಲ್ಲಿ ಆತಂಕ ಇಣುಕಿತು. ನಾನು ಎಷ್ಟು ಸಲ ಹೇಳ್ತಿದ್ದೆ
ಆ ದೀಪನ ಜಾಸ್ತಿ ಸೇರಿಸ್ಬೇಡ ಅಂತ. ನೋಡೀಗ ಮನೆಯವರನ್ನೇ ಕೊಲೆ ಮಾಡೋಕೆ ಸಂಚು ಹೂಡಿದಾನೆ ಅವಳ ಗಂಡ. ನೀನು ಮನೆಯಲ್ಲಿ ಒಬ್ಬೊಬ್ಬಳೇ ಇರ್ತೀಯ ಮಮತಾ. ಇಂಥವರ ಸಹವಾಸ ತುಂಬ ಡೇಂಜರಸ್. ಇಲ್ಲ ರೀ, ದೀಪ ಅಂತವಳಲ್ಲ. ಅವಳ ಗಂಡ ಕೆಟ್ಟವನಿರ್ಬೋದು, ಆದರೆ ಅವಳು ತಾಯಿಗೋಸ್ಕರ ತುಂಬ ಹಂಬಲಿಸ್ತಾಳೆ. ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟಿದ್ದಾಳೆ. ನಾನು ಹೇಳಿದಾಗ ಸಂಜೀವ್ ನನ್ನ ಕಡೆ ಅಸಮಾಧಾನದಿಂದ ನೋಡಿದ್ರು. ಇಷ್ಟೆಲ್ಲ ಆದಮೇಲೂ ನಿನಗೆ ಬುದ್ಧಿ ಬಂದಿಲ್ವಾ? ತಾಯಿ ಪ್ರೀತಿ ಅನ್ನೋದೇ ನಿನ್ನ ದೊಡ್ಡ ವೀಕ್ನೆಸ್ ಮಮತಾ. ಅದನ್ನು ಆಧಾರವಾಗಿಟ್ಕೊಂಡು ಯಾರಾದರೂ ನಿನ್ನ ಎಮೋಷನ್ಸ್ ಜೊತೆಗೆ ಆಟ ಆಡ್ಬೋದು. ಎಲ್ಲರೂ ನಿನ್ನ ಹಾಗೆ ಒಳ್ಳೆ ಮನಸ್ಸಿನವರಿಲ್ಲ ಮಮತಾ. ನಂಬಿಸಿ ಕುತ್ತಿಗೆ ಕತ್ತರಿಸುವವರು ಇರ್ತಾರೆ. ನಾನು ಮಾತನಾಡಲಿಲ್ಲ. ಸಂಜೀವ್ ಮಿತಭಾಷಿ ಎಂದು ನನಗೆ ಗೊತ್ತಿತ್ತು. ಆದರೆ ನಾನು ಭಾವಿಸಿದಂತೆ ಅವರು ಭಾವನೆಗಳ ಬಗ್ಗೆ ತಟಸ್ಥರಾಗಿರಲಿಲ್ಲ. ಬಾಯಿ ಬಿಟ್ಟು ಆಡದಿದ್ದರೂ ನನ್ನೊಳಗೆ ಸುಪ್ತವಾಗಿ ಮಿಡಿಯುತ್ತಿದ್ದ ತಾಯಿ ಪ್ರೀತಿಯ ಹಂಬಲವನ್ನು ಗುರುತಿಸಿ ಅರ್ಥ ಮಾಡಿಕೊಂಡಿದ್ರು. ಅವರ ನಿಷ್ಠುರ ನುಡಿಗಳಿಗೆ ಬೇಸರವಾದರೂ ಅವರು ನನ್ನ ಬಗ್ಗೆ ತೋರಿದ ಕಾಳಜಿಯಿಂದ ನಾನು ಸಮಾಧಾನಗೊಂಡಿದ್ದೆ. ಮನೋಹರ್ ರಾತ್ರಿ ಊಟವೂ ಮಾಡದೆ ನಮ್ಮನೆಗೆ ಬಂದಾಗ ನಡೆದಿದ್ದೆಲ್ಲ ವಿವರಿಸಿದ್ರು. ಅವರ ಬಾಯಿಂದಲೇ ಕೇಳಿದಂತೆ ಇನ್ಸ್ಪೆಕ್ಟರ್ ಮೊದಲು ಶ್ರುತಿ ಮ್ಯೂಸಿಕಲ್ಗೆ ಹೋಗಿ ವಿಚಾರಣೆ ಮಾಡಿದರು. ಅಲ್ಲಿದ್ದ ಮಾಲೀಕ ಪೊಲೀಸಿನವರನ್ನು ಕಂಡು ಆತಂಕಗೊಂಡಿದ್ದ. ಜೋಸೆಫ್ ಬಗ್ಗೆ ವಿಚಾರಿಸಿದಾಗ ಅವರು ನಮ್ಮ ರೆಗ್ಯುಲರ್ ಕಸ್ಟಮರ್ ಸರ್, ನೈಟ್ ಕ್ಲಬ್ನಲ್ಲಿ ಹಾಡ್ತಾರೆ. ಅವರ ರೆಕಮೆಂಡ್ ಮಾಡಿ ನಮ್ಮ ಅಂಗಡಿಯಿಂದ ತಬಲಾ, ಸಿತಾರ ಎಲ್ಲ ಪರ್ಚೇಸ್ ಹಾಗೆ ಪ್ರಮೋಷನ್ ಕೊಡ್ತಾರೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಏನೇ ರಿಪೇರಿ ಮಾಡಬೇಕಾದ್ರೂ ನಮ್ಮ ಹತ್ರನೇ ಬರ್ತಾರೆ ಎಂದು ವಿವರಣೆ ನೀಡಿದರು. ಈಗೆಲ್ಲಿದ್ದಾನೆ ಅವನು? ಅವನ ಮನೆ ಅಡ್ರೆಸ್ ಗೊತ್ತಾ? ಗೊತ್ತಿಲ್ಲ ಸರ್. ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಅವರ ಗಿಟಾರ್ನ ಕಲೆಕ್ಟ್ ಮಾಡೋಕ್ಕೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಯಾಕೆ ಸರ್, ಏನಾಯಿತು ಎಂದು ಕುತೂಹಲದಿಂದ ಕೇಳಿದ. ಪೊಲೀಸ್ನವರು ಹುಡುಕೊಂಡು ಬಂದಿದ್ದಾರೆ ಅಂದಮೇಲೆ ಇನ್ನೇನ್ರಿ ಆಗಬೇಕು? ಏನು ಹಾರ ಹಾಕಿ ಸನ್ಮಾನ ಮಾಡೋಕ್ಕೆ ಬರ್ತೀವ? ಕಳ್ಳರನ್ನ ಕೊಲೆಗಾರನನ್ನ ಹುಡ್ಕೊಂಡು ಬರೋದು ನಾವು. ಇನ್ಸ್ಪೆಕ್ಟರ್ ಮಾತು ಕೇಳಿ ಮಾಲೀಕ ಗಾಬರಿಯಿಂದ ನಡಗಿ ಹೋಗಿದ್ದ. ಅಯ್ಯೋ, ಅವರು ನಮ್ಮ ಕಸ್ಟಮರ್ ಅಷ್ಟೇ ಸರ್, ಇನ್ನೇನೂ ಗೊತ್ತಿಲ್ಲ. ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಅವನ ವರ್ತನೆಗೆ ಕರಗುವವರೇ ಪೊಲೀಸ್ನವರು. ಇನ್ಸ್ಪೆಕ್ಟರ್ನ ಆದೇಶದಂತೆ ಮಾಲೀಕ ತನ್ನ ಮೊಬೈಲ್ನಿಂದ ಜೋಸೆಫ್ಗೆ ಕಾಲ್ ಮಾಡಿದ. ಅದೇನೋ ಪೊಲೀಸರ ಪುಣ್ಯವೋ, ಜೋಸೆಫ್ ಕರೆ ತೆಗೆದುಕೊಂಡ. ಹಲೋ, ಏನು ಜಾನಿ? ಇನ್ಸ್ಪೆಕ್ಟರ್ ಅವನಿಗೆ ಸ್ಪೀಕರ್ ಹಾಕುವಂತೆ ಸೂಚಿಸಿದಾಗ ಮಾಲೀಕನಾದ ಜಾನ್ಸನ್ ಸ್ಪೀಕರ್ ಆನ್ ಮಾಡಿದ. ಜೋಸೆಫ್, ನಿಮ್ಮ ಗಿಟಾರ್ ರೆಡಿ ಆಗಿದೆ, ನೀವು ಬಂದು ಕಲೆಕ್ಟ್ ಮಾಡಿ. ನಾನೀಗ ಊರಿನಲ್ಲಿಲ್ಲ, ಗಿಟಾರ್ ಅಲ್ಲೇ ಇರಲಿ, ನಿಧಾನವಾಗಿ ಬಂದು ಕಲೆಕ್ಟ್ ಮಾಡ್ತೀನಿ. ಇನ್ಸ್ಪೆಕ್ಟರ್ ಫೋನ್ ತೆಗೆದುಕೊಂಡು ಯಾವ ಊರಿನಲ್ಲಿದ್ದೀರಾ ಎಂದು ಕೇಳಿದಾಗ ಅಪರಿಚಿತ ದನಿಗೆ ಜೋಸೆಫ್ ತಬ್ಬಿಬ್ಬಾಗಿದ್ದ. ನೀವ್ಯಾರು? ಇನ್ಸ್ಪೆಕ್ಟರ್ ಅಣಕದಿಂದ, ನಾನು ನಿಮ್ಮ ಅಭಿಮಾನಿ ಸರ್. ನಿಮಗೆ ಸನ್ಮಾನ ಮಾಡೋಕ್ಕೆ ಕಾರ್ಯಕ್ರಮ ಇಟ್ಕೊಬೇಕು ಅಂತಿದ್ದೀವಿ, ಎಲ್ಲಿ ಸಿಗ್ತೀರಾ ಎಂದು ಕೇಳುತ್ತಿದ್ದಂತೆ ಜೋಸೆಫ್ಗೆ ಅನುಮಾನ ಬಂತೇನೋ. ಕಿಕ್ ಎಂದು ಸಂಪರ್ಕ ಕಡಿದ. ಮತ್ತೆ ಫೋನ್ ಮಾಡಿದಾಗ ಅವನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಪೊಲೀಸ್ನವರು ಅಂತ ಮಂದಿಗಳನ್ನೆಷ್ಟು ಕಂಡಿಲ್ಲ. ಅವನ ಮೊಬೈಲ್ ಕಾಲ್ ಎಲ್ಲಿಂದ ಜನರೇಟ್ ಆಗಿದೆ ಎಂಬುದನ್ನು ತಿಳಿದುಕೊಂಡಿದ್ರು. ಅವನು ಯಾವ ಊರಿಗೂ ಹೋಗಿಲ್ಲ. ಬಿಡಿದಿನಲ್ಲಿ ಒಂದು ಫಾರ್ಮ್ ಹೌಸ್ ಹತ್ರ ನಂಬರ್ ಲೊಕೇಟ್ ಆಗಿದೆ. ಅವನು ಎಸ್ಕೇಪ್ ಆಗೋಕ್ಕೂ ಮುಂಚೆ ಹಿಡಿಬೇಕು. ಪೊಲೀಸ್ನವರು ತ್ವರಿತವಾಗಿ ಕಾರ್ಯಮಗ್ನರಾಗಿ ಹೊರಟಿದ್ರು. ಚಾಣಾಕ್ಷರಾದ ಅವರಿಂದ ಅವನಿಗೆ ತಪ್ಪಿಸ್ಕೊಳ್ಳಲಾಗಲಿಲ್ಲ. ಅವನು ಕೂಡಲೇ ಊರು ಬಿಟ್ಟು ಹೋಗಬಹುದೆಂಬ ಊಹೆ ಪೊಲೀಸ್ನವರು ಹತ್ತಿರದಲ್ಲಿದ್ದ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗಳಲ್ಲೂ ಕಾವಲು ನಿಂತಿದ್ರು. ಅವನ ಮೊಬೈಲ್ ನಂಬರ್ನಿಂದ ಅವನ ಮುಖಚಾರ್ಯೆಯೂ ಅವರಿಗೆ ತಿಳಿದಿತ್ತು. ಅವರು ಎಣಿಸಿದಂತೆ ಜೋಸೆಫ್ ಫಾರ್ಮ್ ಹೌಸ್ನಲ್ಲಿ ಇರಲಿಲ್ಲ. ಅವನು ಆಟೋದಿಂದ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದಾಗ ಪೊಲೀಸರು ಅವರನ್ನು ಬಂಧಿಸಿದ್ರು. ಅಪರಾಧಿ ಸಿಕ್ಬಿದ್ದಿದ್ದಾನೆಂದು ನನಗೆ ಸಂತೋಷವಾದರೂ ದೀಪಾಳ ಬಗ್ಗೆ ನೆನೆದು ವ್ಯಥೆಯಾಯಿತು. ಆ ಹುಡುಗಿಗೆ ಇದೆಲ್ಲ ತಿಳಿದಿದೆಯೋ ಇಲ್ವೋ, ಒಬ್ಬಳೇ ಏನು ಮಾಡ್ತಿದ್ದಾಳೋ ಎಂದು ಅವಳ ಫೋನಿಗೆ ಪ್ರಯತ್ನಿಸಿದೆ. ಸ್ವಿಚ್ ಆಫ್ ಎಂದು ಬರ್ತಿತ್ತು.
ರಾತ್ರಿ ಇಡೀ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲರದು ಜೋಸೆಫ್ ಬಗ್ಗೆಯೇ ಮಾತು. ಒಬ್ಬೊಬ್ಬರಾಗಿ ಬಂದು ಮನೋಹರ್ನನ್ನು ಕೇಳಿ ವಿಷಯ ತಿಳ್ಕೊಂಡು ಹೋಗ್ತಿದ್ರು. ಕೊನೆಗೆ ಅವರ ಮನೆಗೆ ಹೋಗಿ ಊಟ ಮಾಡಿದಾಗ ರಾತ್ರಿ 1 ಗಂಟೆ ಆಗಿತ್ತು. ಮರುದಿನ ಬೆಳಗ್ಗೆ ಇನ್ಸ್ಪೆಕ್ಟರ್ ಬಂದಿಳಿದಾಗ ಕೆಲವರೆಲ್ಲ ಇನ್ನೂ ಹೆಚ್ಚು ತಿಳಿಯುವ ಕುತೂಹಲದಿಂದ ಹೊರಗೆ ಬಂದರು. ಇನ್ಸ್ಪೆಕ್ಟರ್ನ ಮುಖದಲ್ಲಿ ಬಳಲಿಕೆ, ಗಾಂಭೀರ್ಯ ಕಾಣ್ತಿತ್ತು. ಕಾನೂನು ಕಾಯುವವರಿಗೆ ಕೆಲಸದಲ್ಲಿ ಹೊತ್ತುಗೊತ್ತು ಇರೋದಿಲ್ಲ. ಪಾಪ ಎನಿಸ್ತು. ಅವರು ನನ್ನನ್ನು ನೋಡಿ, ವೈಜಯಂತಿಯವರ ಕಡೆ ಸಂಬಂಧಿಕರಿಗೆ ವಿಷಯ ಹೇಳಬೇಕು ಮೇಡಮ್, ಅವರ ಫೋನ್ನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಎಂದು ವೈಜಯಂತಿಯವರ ಮನೆ ಬೀಗ ತೆಗೆದು ಅವರ ಫೋನ್ ಹುಡುಕಿದ್ರು. ಅವರ ಮೊಬೈಲ್ ಮಂಚದ ಪಕ್ಕದಲ್ಲಿದ್ದ ಡ್ರಾಯರ್ನೊಳಗೆ ಸಿಕ್ತು. ತೆಗೆಯಲು ಪ್ರಯತ್ನಿಸಿದಾಗ ಅದು ಲಾಕ್ ಆಗಿತ್ತು. ಅವರ ಮಗಳು ದೀಪಾಗೆ ಗೊತ್ತಿರ್ತಿತ್ತು. ಕೇಳಿ ನೋಡಿ ಇನ್ಸ್ಪೆಕ್ಟರ್, ಜೋಸೆಫ್ನಿಂದ ಅವರ ಮನೆ ಎಲ್ಲಿದೆ ಅಂತ ತಿಳ್ಕೋಬಹುದಲ್ಲ? ನಾನು ಸಲಹೆ ನೀಡಿದಾಗ ಇನ್ಸ್ಪೆಕ್ಟರ್ ತಕ್ಷಣ ಮಾತನಾಡಲಿಲ್ಲ. ನಂತರ ನಿಧಾನವಾಗಿ ಹೋಗಿದ್ವಿ ಅವರ ಮನೆಗೆ. ಆದರೆ ಬ್ಯಾಡ್ ಲಕ್, ಆ ಹುಡುಗಿ ದೀಪಾ ನೇಣು ಹಾಕ್ಕೊಂಡು ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾಳೆ ಎಂದಾಗ ನನಗೆ ಸಿಡಿಲು ಬಡಿದಂತಾಯಿತು. ಅಯ್ಯೋ ದೇವ್ರೆ, ಯಾಕೆ ಹಾಗೆ ಮಾಡಿಕೊಂಡ್ಲು? ನಿಧಾನವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳ ಅಥವಾ ಅವಳ ಗಂಡ ಅವಳನ್ನು ಕೊಲೆ ಮಾಡಿಬಿಟ್ನಾ? ನನಗೆ ಅರಿವಿಲ್ಲದಂತೆ ನನ್ನ ದನಿಯಲ್ಲಿ ಆವೇಶ ತುಂಬಿತ್ತು. ಇನ್ಸ್ಪೆಕ್ಟರ್ ಒಣನೆಗೆ ಬೀರಿ, ಇಬ್ಬರು ಹ್ಯಾಂಡ್ ಇನ್ ಗ್ಲೌ, ಕೈ ಸೇರಿಸ್ಕೊಂಡು ವೈಜಯಂತಿಯವರನ್ನು ಫಿನಿಷ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಎಂದಾಗ ನನಗೆ ಮತ್ತೊಂದು ಬಾರಿ ಆಘಾತವಾಯಿತು. ನಡೆದಿದ್ದ ವಿಷಯ ಇಷ್ಟೇ. ದೀಪಾ ಜೋಸೆಫ್ ಇಬ್ಬರಿಗೂ ನಿರ್ದಿಷ್ಟವಾದ ಕೆಲಸ ಇಲ್ಲದಿದ್ದರಿಂದ ಸಂಸಾರ ಉಳಿದಾಗ ಬಹಳ ಸಾಲ ಸೋಲ ಮಾಡ್ಕೊಳ್ತಿದ್ರು. ಎಷ್ಟು ಬಾರಿ ಸಾಲಗಾರರು ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಿದುಂಟು. ಹಾಗೆಲ್ಲ ದೀಪಾ ತಾಯಿಯ ಬಳಿ ಬಂದು ಕಾಡಿಬೇಡಿ ಕೊನೆಗೆ ಜಗಳ ಮಾಡಿ ಹಣದ ಸಹಾಯ ಪಡೆಯುತ್ತಿದ್ಲು. ಮಗಳ ಉಪಟಳ ವೈಜಯಂತಿಯವರಿಗೂ ಬರ್ತಾ ಸಾಕಾಗಿ ಹೋಗಿತ್ತು. ಇಳಿ ವಯಸ್ಸಿನಲ್ಲಿ ತಮ್ಮ ಕೈಲಿರುವ ಹಣವೆಲ್ಲ ಮಗಳ ಸಾಲ ದುಶ್ಚಟಗಳಿಗೆ ಖರ್ಚು ಮಾಡುವ ಅವರಿಗೆ ಇಷ್ಟವಿರಲಿಲ್ಲ. ದೀಪಾ ಜೋಸೆಫ್ ಇಬ್ಬರಿಗೂ ಸಿಗರೇಟ್, ಡ್ರಿಂಕ್ಸ್, ಪಾರ್ಟಿಗಳ ಅಭ್ಯಾಸವಿತ್ತು. ಅದರ ಸಲುವಾಗಿಯೇ ಅರ್ಧಕ್ಕರ್ಧ ಸಾಲ ಮಾಡ್ತಿದ್ರು. ಈಗ ಸಾಲದ ಮೊತ್ತದ ಜೊತೆ ಬಡ್ಡಿ ಸೇರಿ 5 ಲಕ್ಷದವರೆಗೂ ಬೆಳೆದಿತ್ತು. ಅದಕ್ಕೆ ವೈಜಯಂತಿ ದುಡ್ಡು ಕೊಡಲು ಒಪ್ಪಿರಲಿಲ್ಲ. ಇದೆಲ್ಲ ನನಗೆ ತಿಳಿದಿದ್ದ ಕಥೆಯೇ. ಪ್ರತಿ ಸಲವೂ ತಾಯಿಯ ಜೊತೆ ಜಗಳ ಮಾಡಿಕೊಂಡ್ರೆ ಮನಸ್ತಾಪ ಹೆಚ್ಚುತ್ತೆ, ತಮ್ಮ ನಡುವೆ ಬಿರುಕು ಮೂಡುತ್ತೆ ಎಂದು ದೀಪಾಳು ಅರ್ಥ ಮಾಡಿಕೊಂಡಿದ್ಲು. ವೈಜಯಂತಿಯವರು ಮಗಳಿಗೆ ಮಮತೆ, ಪ್ರೀತಿಯ ರೂಪದಲ್ಲಿ ಆರ್ಥಿಕ ಸಹಾಯ ಮಾಡೋದನ್ನು ಸಂಪೂರ್ಣವಾಗಿ ಕೈಬಿಟ್ಟಾಗ ದೀಪಾ ಹತಾಶಳಾದ್ಲು. 5 ಲಕ್ಷದ ಸಾಲ ಹೇಗೆ ತೀರಿಸಬೇಕೆಂದು ತಿಳಿಯದೆ ಗಂಡ ಹೆಂಡತಿ ಕೈ ಎಸೆಕೊಂಡ್ರು. ಕೊನೆಗೆ ತನ್ನ ತಾಯಿಯ ಮನ ಒಲಿಸಲು ತಾನು ಒಳ್ಳೆತನದ ಮುಖವಾಡ ಹಾಕ್ಕೊಳ್ಳೋದೇ ಸೂಕ್ತ ಮಾರ್ಗ ಎಂದು ದೀಪಾಳಿಗೆ ತೋರಿತು. ಅದಕ್ಕೆ ಜೋಸೆಫ್ ಕೂಡ ಸಂಪೂರ್ಣವಾಗಿ ಬೆಂಬಲಿಸಿದ. ಪ್ರಕೃತಿಯು ಅವರ ಕಪಟ ನಾಟಕಕ್ಕೆ ಸಹಕಾರ ನೀಡುತ್ತದೆ ಎಂಬಂತೆ ದೀಪಾ ಗರ್ಭಿಣಿಯಾಗಿದ್ಲು. ಅದನ್ನೇ ಆಧಾರವಾಗಿಟ್ಕೊಂಡು ಅವಳು ನನಗೆ ಬಂದು ಶರಣಾದ್ಲು. ನಾನು ವೈಜಯಂತಿಯವರಿಗೆ ಆತ್ಮೀಯಳಾದದ್ರಿಂದ ಮೊದಲು ನನ್ನ ಮನಸ್ಸು ಗೆದ್ದು ನನ್ನ ಮೂಲಕ ತಾಯಿಯ ವಿಶ್ವಾಸ ಪಡಿಬೇಕೆಂದು ಅವಳ ಉದ್ದೇಶವಾಗಿತ್ತು. ಆದರೆ ವೈಜಯಂತಿ ನನ್ನಿಂದ ವಿಮುಖರಾದರೆ ಹೊರತು ದೀಪಾಳಿಗೆ ಮಣಿಯಲಿಲ್ಲ. ಅವರಿಂದ ಯಾವ ಸಹಾಯವೂ ದೊರಕದಾಗ ದೀಪಾ ಜೋಸೆಫ್ ಇಬ್ಬರು ಕಂಗೆಟ್ಟಿದ್ರು. ಆಗ ಅವರಿಗೆ ತೋಚಿದ್ದು ವಾಮ ಮಾರ್ಗ. ಆಸ್ತಿ ಪಾಸ್ತಿ ಹಣಕಾಸಿಗೆಲ್ಲ ಅಧಿಕಾರ ವೈಜಯಂತಿ ಅವರನ್ನೇ ಮುಗಿಸ್ಬಿಟ್ರೆ ಆ ಯೋಚನೆ ಕಾರ್ಯರೂಪಕ್ಕೆ ತರುವ ಸಲುವಾಗಿ ದೀಪಾ ನನಗೆ ಹೆಚ್ಚೆಚ್ಚು ಹತ್ತಿರವಾಗತೊಡಗಿದ್ಲು. ವೈಜಯಂತಿಯವರ ದಿನಚರಿ, ಅಪಾರ್ಟ್ಮೆಂಟ್ನ ಆಗು ಹೋಗುಗಳನ್ನು ನನ್ನಿಂದ ತಿಳಿದುಕೊಳ್ತಿದ್ಲು. ಮಳೆ ಬಂದಾಗ ನಮ್ಮ ಅಪಾರ್ಟ್ಮೆಂಟ್ ಮುಂಭಾಗ ಹಾಗೂ ಕಾರಿಡಾರ್ಗಳ CCTV ಕೆಟ್ಟು ಹೋಗಿದ್ದು ಅವಳಿಗೆ ತಿಳಿದಿತ್ತು. ಇದಕ್ಕಿಂತ ಸುಸಂದರ್ಭ ಬೇಕೇ? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.